नमः सूर्याय चन्द्राय मंगलाय बुधाय च गुरुशुक्र शनिभ्यश्च राहुकेतुवे कुर्वन्तु सर्वे मम सुप्रभातम् ಶ್ರೀಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಅತಿಯಾದಂಥ ಹಣಕಾಸಿನ ಸಮಸ್ಯೆಯಲ್ಲಿ ಇರ್ತಕ್ಕಂಥವ್ರಿಗೆ, ಯಾವುದೇ ಆದಂಥ ಹಣಕಾಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿಗೋಸ್ಕರ ಈ ಮಂತ್ರವನ್ನು ನಿಮಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಕೂಡ ಮಂತ್ರ ಪಠನೆಯನ್ನು ಮಾಡಿ, ಸಂಕಲ್ಪ ಸಹಿತವಾಗಿ. ಯಾವುದೇ ದಿನ, ಯಾವುದೇ ಆದಂಥ ಹೋರ ಇಲ್ಲ, ಯಾವುದೇ ಆದಂಥ ಮುಹೂರ್ತ ಭಾಗ ಇಲ್ಲ, ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಭಾರಿ ಈ ಮಂತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಹಣಕಾಸು ಆಕರ್ಷಣೆ ಆಗ್ತದೆ. ಹಂಗಂತ ಕೆಲಸ ಮಾಡಿದ್ರೆ ಗುರುಗಳಿಗೆ ಬರ್ತಾ ದುಡ್ಡು? ನೋವೇ. ಪ್ರತಿಯೊಂದಕ್ಕೂ ಕೂಡ ಶ್ರಮ ಇರಲೇಬೇಕಲ್ವ. ಪ್ರತಿಯೊಂದಕ್ಕೂ ಕೂಡ ನಿಮಗೆ ಭಾಗ್ಯ ಬೇಕು ಅಂದರೆ ಆ ಭಾಗ್ಯಕ್ಕೋಸ್ಕರ ಹೋರಾಟವನ್ನು ಮಾಡಲೇಬೇಕಲ್ವ. ಪ್ರತಿಯೊಂದು ಕಾಮನ್ ಸೆನ್ಸ್ ವಿಚಾರ ಇದು. ನಮಗೆ ಕೆಲಸವಿದ್ದರೂ, ವ್ಯಾಪಾರವಿದ್ದರೂ ಹಣಕಾಸು ಚೆನ್ನಾಗಿಲ್ಲ, ಉಳಿತಾ ಇಲ್ಲ, ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ ಅಂತಕ್ಕಂಥವ್ರು ಈ ಮಂತ್ರವನ್ನು ಹೇಳಿ ಕೊನೆಯ ಭಾಗದಲ್ಲಿ ತಿಳಿಸ್ತೇನೆ. ಭಾನುವಾರ ಈ ದಿನ ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಭಾನುವಾರ ಈ ದಿನ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ಶುಭಯೋಗ ಇರ್ತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು. ಚಂದ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 5 ಗಂಟೆ 34 ನಿಮಿಷದಿಂದ 7 ಗಂಟೆ 15 ನಿಮಿಷದವರೆಗೂ ಕೂಡ ರಾಹುಕಾಲ ಇರ್ತದೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ 2 ಗಂಟೆ 12 ನಿಮಿಷದವರೆಗೂ. ಗುಳಿಕ ಕಾಲ ಸಂಜೆ 3 ಗಂಟೆ 53 ನಿಮಿಷದಿಂದ 5 ಗಂಟೆ 34 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೂ ಕೂಡ ಇದು ಕೂಡ ಸಂಜೆ 5 ಗಂಟೆ 31 ನಿಮಿಷದಿಂದ 6 ಗಂಟೆ 27 ನಿಮಿಷದವರೆಗೆ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥ ಸಮಯ ಬೆಳಗ್ಗೆ 10 ಗಂಟೆ 4 ನಿಮಿಷದಿಂದ 11 ಗಂಟೆವರೆಗೂ ಕೂಡ ಉತ್ತಮ ಸಮಯವಲ್ಲ. ಚಂದ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ. ಯಾರಿಗೆ ಯಾವ ಫಲ ಸಿಗಬಹುದು ನೋಡೋಣ. ಮೊದಲು ಮೇಷರಾಶಿಯಲ್ಲಿರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಚಂದ್ರನಿರ್ತಕ್ಕಂಥ ಸ್ಥಾನ ಸ್ವಲ್ಪ ಉತ್ತಮತೆ ಇಲ್ಲ, ಗೊಂದಲದ ವಾತಾವರಣದಲ್ಲಿರುತ್ತೆ. ಸ್ವಲ್ಪ ಯಾವುದಾದ್ರೂ ವ್ಯಾವಹಾರಿಕವಾಗಿ ವ್ಯಾವಹಾರಿಕವಾಗಿ ತಗೊಳ್ಳೋದಾದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು, ಲಾಭವನ್ನು ಕೊಡ್ತಕ್ಕಂಥದ್ದು ಇದೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಕೋಪದಿಂದ ಮನೆಯ ನೆಮ್ಮದಿಯ ವಾತಾವರಣವನ್ನು ಕೆಡಿಸ್ತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ತೋರಿಸುತ್ತೆ. ವ್ಯಾಪಾರ ವಹಿವಾಟುಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಇದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಅನ್ಯತಃ ಕುಟುಂಬ ಸೌಖ್ಯ ಸುಖವಿದ್ದರೂ ಕೂಡ ಕೆಲವೊಂದು ಸಮಸ್ಯೆ ಅಂದರೆ ಮಾತುಕತೆಗಳಿಂದ ಅಥವಾ ಮತ್ತು ಮನಸ್ಥಿತಿಯಿಂದ ಆ ಸೌಖ್ಯವನ್ನು ಕಳ್ಕೊಳ್ತಕ್ಕಂಥದ್ದಿದೆ. ಮೃಷ್ಟಾನ್ನ ಭೋಜನ ಸೇವಿತಕ್ಕಂಥದ್ದಿದೆ, ಶುಭ ಇದೆ, ಒಳ್ಳೆಯ ರಾಜ ವೈಭೋಗವನ್ನು ತಾಳ್ತಕ್ಕಂಥದ್ದು ಇದ್ದರೂ ಕೆಲವೊಂದು ಮಾತುಗಳ ಮೇಲೆ ಸಮಸ್ಯೆಗಳು ಬರೋದ್ರಿಂದ ಮಾತಿನ ಮೇಲೆ ಹೆಚ್ಚಿನ ನಿಗಾ, ಇದು ಭಾಳ ಮುಖ್ಯ. ಖರ್ಚುಗಳು ಹಾಗೆ ಬಂದುಬಿಡುತ್ತೆ ಒಮ್ಮೊಮ್ಮೆ. ಆ ಖರ್ಚುಗಳಿಂದ ಸಮಸ್ಯೆಗಳು ಬಂದು ಈ ಥರ ಮಾತುಗಳು ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಮನಸ್ಥಿತಿ ಕಂಟ್ರೋಲಲ್ಲಿರ್ತಕ್ಕಂಥದ್ದು, ಶಿವನ ಮಂತ್ರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಶಿವನ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗೆ? ವೃಷಭ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳು, ಹಾಗೆ ಈ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥ ಅವರಿಗೂ ಕೂಡ ಒಂದಷ್ಟು ಶುಭದ ಕಾಲ. ಈ ಕಮಿಷನ್ ಆಧಾರಿತ ವ್ಯಕ್ತಿಗಳು, ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್, ಇವ್ರಿಗೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕುಟುಂಬದಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರುತ್ತೆ. ವ್ಯಾವಹಾರಿಕವಾಗಿಯೋ ಅಥವಾ ಕೆಲಸದ ನಿಮಿತ್ತನೋ
ಒಂದಷ್ಟು ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು, ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳಿತಕ್ಕಂಥ ಸನ್ನಿವೇಶಗಳು ಉಲ್ಬಣವಾಗ್ತಕ್ಕಂಥಿರುತ್ತೆ. ಬಟ್ ಸಮಸ್ಯೆ ಇಲ್ಲ, ಒಳ್ಳೆಯದೇ ಇದೆ. ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಶುಭವಿದೆ, ತೊಂದರೆ ಇಲ್ಲ. ಮಿಥುನ ರಾಶಿಯ ಫಲಾಫಲ, ಹೆಚ್ಚಿನ ಇನ್ವಾಲ್ವ್ಮೆಂಟ್ ಹಣಕಾಸಿನ ಮೇಲೇ ಇರ್ತದೆ. ಹೇಗೆ ಸಾಲ ತಗೋಬೇಕು, ಹೇಗೆ ಕಾರ್ಯಗಳನ್ನು ಮುಂದೋಗಿಸ್ಕೋಬೇಕು, ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಕಷನ್ಸು, ಯೋಚನೆಗಳು ಅದೇ ರೀತಿ ಬರ್ತದೆ. ಹಾಗೆ ಮಿಥುನ ರಾಶಿಯವ್ರಿಗೆ ವ್ಯಾವಹಾರಿಕವಾಗಿ ಸ್ವಲ್ಪ ಲಾಭ ಇರ್ತಕ್ಕಂಥಿರುತ್ತೆ. ಕೋಪ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಕೋಪದಿಂದ ಕುಟುಂಬ ಸೌಖ್ಯವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರ. ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ಈ ದಿನ ಮುಖ್ಯವಾಗಿರತಕ್ಕಂಥ ವಿಚಾರಗಳನ್ನು ತಗೊಳ್ಳೋದಾದರೆ ನೋಡಿ, ಚಂದ್ರನ ಆಸ್ಥಾನವನ್ನು ನೋಡಿದ್ರೆ ಚಂದ್ರ ಮತ್ತು ಕುಜನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಾಭದ ಕೊರತೆಗಳಾಗುತ್ತೆ, ಖರ್ಚುಗಳು ಜಾಸ್ತಿ ಬಂದ್ಬಿಡುತ್ತೆ. ತಗ್ಗಿದ್ದಾಗೆ ಸಾಲದ ಒಂದು ಕಿರುಕುಳನೂ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣೋದ್ರಿಂದ ಸಾಧ್ಯವಾದಷ್ಟು ಓಂ ಲಕ್ಷ್ಮೀ ನರಸಿಂಹೋ ತವ ದಾಸೋಹಂ ಈ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಮಿಥುನ ರಾಶಿ ಹೇಳ್ತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರ ವಹಿವಾಟುಗಳ ವಿಚಾರಕ್ಕೆ ಬಂದಾಗ ಒಂದು ಸಾಧಾರಣತೆಯಿಂದ ಕೂಡಿರುತ್ತೆ. ಯಾರು ಮಿಥುನ ರಾಶಿಯಲ್ಲಿದ್ದರೋ ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ, ಕಟಕ ರಾಶಿಯವರ ಫಲವನ್ನು ನೋಡಿದಾಗಲೂ ಕೂಡ ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ. ಬುದ್ಧಿವಂತಿಕೆಯಿಂದ ಎಲ್ಲವನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ನಿಗೂಢ ಕಾರ್ಯದಲ್ಲಿ ತಲ್ಲೀನತವಾಗ್ತದೆ. ಸಹೋದರ ಸಹೋದರಿಯರೊಟ್ಟಿಗೆ ಮ್ಯಾನೇಜ್ ಮಾಡಿ ಮಾತಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಸಾಧಾರಣವಾಗಿರತಕ್ಕಂಥ ದಿನವಾಗ್ತದೆ. ಕಟಕ ರಾಶಿಯವ್ರಿಗೆ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡಿಕೊಂಡ್ರಷ್ಟೇ ಲಾಭದ ವಾತಾವರಣ ಇರತಕ್ಕಂಥ ಸನ್ನಿವೇಶ ಬರ್ತದೆ. ಇಲ್ಲಾಂದರೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನವಾಗಿ ಕಟಕ ರಾಶಿಗೆ ಪರಿಣಾಮವನ್ನು ಬೀರುತ್ತೆ. ಸಿಂಹರಾಶಿಯ ಫಲಾಫಲ ಹೇಗೆ? ಸಿಂಹರಾಶಿಯವರು ಹೆಚ್ಚಿನದಾಗಿ ಈ ದಿನ ತನ್ನ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಾರದಲ್ಲಿ ತಲ್ಲೀನವಾಗ ದೇಹ ಶ್ರಮ ಅಂತ ನೋಡಿ, ಖರ್ಚುಗಳು ಜಾಸ್ತಿ ಬರ್ತದೆ. ಕುಟುಂಬಕ್ಕೋಸ್ಕರ, ಸ್ನೇಹಿತರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದಿದೆ. ವ್ಯಾವಹಾರಿಕವಾಗಿ ಹಣ ಬಂದರೂ ಉಳಿದಲೇ ಇರತಕ್ಕಂಥದ್ದು ಕೂಡ ಇದೆ. ಹಣ ಬಂದರೂ ಸ್ವಲ್ಪ ಉಳಿದಲೇ ಇರತಕ್ಕಂಥ ಕಾಂಬಿನೇಷನ್ ಇದೆ. ಸಾಧ್ಯವಾದರೆ ಸ್ವಲ್ಪ ಹಸಿರು ವಸ್ತ್ರ ದಾನ ಅಥವಾ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಚಾಂಟ್ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ ನೋಡಿ, ಕನ್ಯಾ ರಾಶಿಯವರಿಗೆ ಲಾಭದಿಂದ ಕೂಡಿರ್ತಕ್ಕಂಥ ದಿನ. ಕೇವಲ ನೀವು ಯಾಂಥ ಮನಸ್ಥಿತಿನೇನಾಗಿರಲಿ, ಕನ್ಯಾ ರಾಶಿಯವ್ರಿಗೆ ದಿನ ಲಾಭದ ವಾತಾವರಣ ಇರುತ್ತೆ. ಸಡನ್ನಾಗಿ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರುತ್ತೆ. ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ. ಲಾಭ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ಖಂಡಿತ ಚೆನ್ನಾಗಿದೆ. ಹಾಗೆ ಜೊತೆಗೆ ಸಾಂಸಾರಿಕ ಜೀವನದಲ್ಲೂ ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ. ಶುಭವಾಗ್ತದೆ, ಒಳ್ಳೆಯದಾಗಲಿ ಕೂಡ. ತುಲಾರಾಶಿಯವರ ಫಲಾಫಲ ಹೇಗೆ? ಸೊ ತುಲಾರಾಶಿಯವರ ಫಲವನ್ನು ನೋಡಿದಾಗಲೂ ಕೂಡ ಖಂಡಿತವಾಗಿ ಧನಾಗಮದ ದಿನವಾಗ್ತದೆ. ಮ್ಯಾಕ್ಸಿಮಮ್ ಧನಾಗಮದ ಲಾಭ, ರಾಜಕೀಯವಾಗಿರ್ತಕ್ಕಂಥ ಲಾಭ ಕೂಡ ಇದೆ. ಕೆಲವೊಂದು ಸ್ನೇಹಿತರು ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ಇಸ್ಕೊಂಡಿರ್ತಕ್ಕಂಥ ಹಣವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಯಾರ್ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಒಂದು ಭಾಗ್ಯೋದಯದ ದಿನ ಶುಭವಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ನಿಮ್ಮ ಒಂದು ಭಾಳ ಪವರ್ಫುಲ್ ಆಗಿರತಕ್ಕಂಥ ಮೈಂಡಿಂದ ಖಂಡಿತವಾಗಿ ಸಮಾಧಾನದಿಂದ ಎಲ್ಲವನ್ನು ವರ್ತನೆಯನ್ನು ಮಾಡಿ ಲಾಭವನ್ನು ತಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಶುಭವಾಗ್ತದೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ದಾಂಪತ್ಯದ ವಿರಹಗಳು, ಅದರ ವಿರಸಗಳು ಜೊತೆಗೆ ನಷ್ಟ, ಒಂದು ಸ್ವಲ್ಪ ಬಿಸ್ನೆಸ್ಸಲ್ಲಿ ನಷ್ಟ ಇರತಕ್ಕಂಥದ್ದಿರುತ್ತೆ. ಸಂಗಾತಿಯ ಆರೋಗ್ಯದಲ್ಲಿ ಕೆಲವೊಂದು ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶನೂ ಬರುತ್ತೆ. ವ್ಯವಹಾರದಲ್ಲಿ ಮೋಸ ಹೋಗ್ತೀರ, ಸ್ವಲ್ಪ ಜಾಗರೂಕತೆ. ಸ್ನೇಹಿತರು ಕೂಡ ಮೋಸ ಮಾಡ್ತಕ್ಕಂಥದ್ದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಮೊದಲು ಹೊರಡಬೇಕಾದ್ರೆ ಎಲ್ಲಾದರೂ ಮುಖ್ಯ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹೆಸರು ಕಾಳನ್ನು ಎಡಗೈಯಲ್ಲಿ ತೊಗೊಂಡು ನೀವು ಅಳಿಸ್ಬಿಟ್ಟು ಪಕ್ಷಿಗಳಿಗೋ ಅಥವಾ ಗಿಡದ ಹತ್ರ ಹಾಕ್ತಕ್ಕಂಥ ಕೆಲಸ ಮಾಡಿ. ವಿಷ್ಣುವಿನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕ. ಮಕರ ರಾಶಿಯವರ ಫಲಾಫಲ ಹೇಗೆ? ಸೊ ಮಕರ ರಾಶಿಯವ್ರಿಗೆ ನಿಮ್ಮ ಕೆಲಸದ ಮೈಂಡು ಬಿಸ್ನೆಸ್ ಮೈಂಡಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರುತ್ತೆ. ಎಲ್ಲದಕ್ಕೂ ಲೆಕ್ಕಾಚಾರವನ್ನು ಕಾಣ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ.
ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ, ಮದುವೆ ಮಾತುಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಒಟ್ಟಾರೆಯಾಗಿ ಮಕರ ರಾಶಿಯವ್ರಿಗೆ ಈ ದಿನ ಪೂರ್ತಿಯಾಗಿ ಬಿಸ್ನೆಸ್ ಮೈಂಡ್ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ತನ್ನ ಎದುರಾಳಿಯ ವಿಚಾರದಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಗೋಚಾರವಾಗ್ತಕ್ಕಂಥ ದಿನ ಕೂಡ ಈ ಒಂದು ಮಕರ ರಾಶಿಯವ್ರಿಗೆ. ಶುಭವಿದೆ, ಒಳ್ಳೆಯದಾಗಲಿ ಕೂಡ. ಕುಂಭರಾಶಿಯ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಕುಂಭರಾಶಿಯವರು ಸಾಲದ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ. ಬಟ್ ಜಾಬ್ ಸಸ್ಪೆನ್ಷನ್, ನಾನು ನೆಕ್ಸ್ಟ್ ಏನು ಮಾಡಬೇಕು, ಯಾವ ಜಾಬಲ್ಲಿ ಹೋಗಬೇಕು, ಈ ಜಾಬ್ ನಾನು ಹೋಗಿತ್ತು, ಈ ಜಾಬ್ ಏನಾದರೂ ನನಗೆ ಮತ್ತೆ ಇನ್ನೊಂದು ಜಾಬ್ ಏನಾದರೂ ಲಭ್ಯತೆ ಇದೆಯಾ? ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅದೇ ಥರ ಲಭ್ಯತೆ ಇದೆ. ಒಳ್ಳೆಯ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳನ್ನು, ಒಂದು ಪ್ರಮಾಣವನ್ನು ಆ ಒಂದು ಈ ದಿನ ಕ್ರಿಯೇಟ್ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಬಟ್ ಸಾಲದ ಚಿಂತನೆಗಳು ಕಿರುಕುಳ ಇರತಕ್ಕಂಥ ಸನ್ನಿವೇಶವಾಗಿರೋದ್ರಿಂದ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗ್ತದೆ. ಹಾಗೆ ಕೋಪ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಬಟ್ ಕೆಲಸ ಒಂದು ಅಗಾಧವಾಗಿರ್ತಕ್ಕಂಥ ಬೇರೆಯ ಜ್ಞಾನವನ್ನು ಹೋಲಿಕೆ ಮಾಡಿದ್ರೆ ಈ ದಿನ ಅಶುಭವಾಗ್ತದೆ. ಆದರೆ ಇನ್ನು ಸಾಲದ ವಿಚಾರದಲ್ಲಿ ಸ್ವಲ್ಪ ಡಿಫಾಲ್ಟ್ ಇರತಕ್ಕಂಥ ದಿನವಾಗ್ತದೆ. ಸಾಲ ವಿಚಾರದಲ್ಲಿ ಯಾರು ಸಮಸ್ಯೆಗಳು ಕೊಡೋದು ಬೇಡ. ಅಂದರೆ ದುರ್ಗಾ ಆರಾಧನೆ, ದುರ್ಗಾ ಕವಚ ಮಂತ್ರಗಳು, ದುರ್ಗಾ ಅಷ್ಟೋತ್ತರಗಳನ್ನು ಜಪವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗುತ್ತೆ. ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವರಿಗೆ ಸೋಂಬೇರಿತನ ಕಾಡ್ತದೆ. ಸೋಂಬೇರಿತನದಿಂದ ಕೆಲವೊಂದು ಅವಕಾಶಗಳು ಅಪೂರ್ಣವಾಗ್ತಕ್ಕಂಥದ್ದು, ಕೆಲವೊಂದು ಕೆಲಸಗಳು ಅಪೂರ್ಣವಾಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಬಟ್ ದಾಂಪತ್ಯದ ವಿಚಾರಗಳಲ್ಲಿ, ವ್ಯಾಪಾರದ ವಹಿವಾಟುಗಳ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥ ವಾತಾವರಣ ಆಗ್ತದೆ. ಮಕ್ಕಳು ಕೆಲವೊಂದು ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ತರಬಹುದು. ನಿಮ್ಮ ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯದ ಮಾತುಕತೆ, ಒಳ್ಳೆಯ ಎಂಜಾಯ್ಮೆಂಟ್ ಸಿಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಮೀನರಾಶಿಯವ್ರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ, ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಣಕಾಸು ಅಭಿವೃದ್ಧಿ ಎರಡೂ ಚೆನ್ನಾಗಿರಬೇಕು. ಹಾಗೆ ನಿರಂತರವಾಗಿ ನಮಗೆ ಲಕ್ಷ್ಮಿಯ ಅನುಗ್ರಹವಾಗಬೇಕು ಅಂದರೆ ಓಂ ನಮೋ ಧನದಾಯೇ ಸ್ವಾಹ, ಓಂ ನಮೋ ಧನದಾಯೇ ಸ್ವಾಹ ಈ ಮಂತ್ರವನ್ನು ಇಷ್ಟ ಬಂದಷ್ಟು ಹೇಳ್ಕೊಳ್ಳಿ. ಇಷ್ಟ ಬಂದಷ್ಟು ಈ ಮಂತ್ರವನ್ನು ಜಪವನ್ನು ಮಾಡೋದ್ರಿಂದ ಖಂಡಿತ ಹಣಕಾಸಿನ ಆಕರ್ಷಣೆ, ಹಣಕಾಸಿನ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಕಡಿಮೆಯಾಗಿ ಅಭಿವೃದ್ಧಿ ಬರ್ತದೆ. ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.